ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಡಿಕೆ ಶಿವಕುಮಾರ್ ಸಿಎಂ ಆಗಿ 1 ತಿಂಗಳಾಯಿತು. ರಾಜ್ಯದ ಎಲ್ಲಾ ಡ್ಯಾಂಗಳು ಖಾಲಿಯಾಗಿವೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಕಾಲ್ಗುಣ ಸರಿ ಇಲ್ಲ ಅಂತ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ರಾಜ್ಯದ ಎಲ್ಲಾ ಪ್ರಮುಖ ಡ್ಯಾಂಗಳು ಖಾಲಿಯಾಗಿದೆ. ಮುಖ್ಯವಾದ ಕೆಆರ್ಎಸ್ನಲ್ಲಿ ಕೇವಲ 6 ಟಿಎಂಸಿ ನೀರಿದೆ. ಪ್ರತಿ ತಿಂಗಳು ಕುಡಿಯುವ ನೀರಿಗೆ 3 ಟಿಎಂಸಿ ಬೇಕಾಗಿದೆ. ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ದೆಹಲಿ ಹೈಕಮಾಂಡ್ ಎಟಿಎಂ ಆಗಿದೆ. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗಿದೆ. ರೈತರು ಬೆಳೆಯನ್ನ ಬೆಳೆಯದೆ ಕಡಲೆಕಾಯಿ ತಿನ್ಬೇಕಾ? ಬೆಳೆ ಬೆಳಿಬೇಡಿ ಅನ್ನೋರು ಅದಕ್ಕಾಗುವಂತಹ ಪರಿಹಾರವನ್ನ ನೀಡಬೇಕಲ್ವಾ ಅಂತ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಅಶೋಕ್ ಕಿಡಿಕಾರಿದ್ದಾರೆ. ಈಗ ಈ ಸರ್ಕಾರ ಬಂದಿರೋದೇ ಮುಖ್ಯಮಂತ್ರಿಗಳು ಅಲ್ಲಿ ಕಮಿಟ್ಮೆಂಟ್ ಆಗಿ ಮುಖ್ಯಮಂತ್ರಿ ಆಗಿರೋದು ಕೊಡಬೇಕಲ್ಲ ಡೆಲ್ಲಿಗೆ. ಈಗ ಬಿಡದಿ ಪ್ರಾಜೆಕ್ಟ್ ನಡೀತಾ ಇದೆ, ನೀವೆಲ್ಲ ನೋಡ್ತಾ ಇದ್ದೀರ. ಕಳೆದ ಬಿಡದಿಯಲ್ಲಿ 3,500 ಎಕರೆ ಸರ್ಕಾರಿ ಜಮೀನಿತ್ತು. ಈಗ ಏಕಾಏಕಿ ಖಾಲಿಯಾಗಿ 800 ಔಟಿದೆ. ಎಲ್ಲರಿಗೂ ಅದನ್ನು ಬೇರೆ ಹೆಸರಿಗೆ ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ, ಎಲ್ಲ ಖಾತೆ ಮಾಡಿಬಿಟ್ಟಿದ್ದಾರೆ ಎಲ್ಲ. ಅಂದರೆ ಈ ಸರ್ಕಾರ ಈ ಲಾಬಿ ಪರವಾಗಿ, ಅಂದರೆ ಜಮೀನನ್ನು ಕಬಳಿಕೋ ಅಂತ ಈ ರಿಯಲ್ ಎಸ್ಟೇಟ್ ಪರವಾಗಿರುವಂಥ ಲಾಬಿ. ಯಾಕಂದರೆ ಸ್ವತಃ ಡಿ ಕೆ ಶಿವಕುಮಾರ್ ಹೇಳಿದಾರಲ್ಲ, ನಾನೊಬ್ಬ ಬಿಸ್ನೆಸ್ ಮ್ಯಾನು ಅಂತ ಅವರೇ ಸ್ವತಃ ಹೇಳ್ಬಿಟ್ಟಿದ್ದಾರೆ. ನಂದು ರಾಜಕೀಯ ಅನ್ನೋದು ಒಂಥರ ಹ್ಯಾಬಿ ಅಂತ ಹೇಳಿದ್ದಾರೆ. ಅದರಿಂದ ಇಂಥ ಮುಖ್ಯಮಂತ್ರಿಯಿಂದ ಇನ್ನೇನು ಬಯಸ್ತೀರಾ ನೀವು?